ಹೋಯ್ತು ಜಾಡ್ಸ್ವೈ ಸಂಗೀತಗಾರರೇ ವಿಚಾರ ಮಾಡಿದ್ರೆ ವಿಚಾರ ಆಗಲಿಲ್ಲ ಯಾರೊಳಗೆ ಆ ಭಾಗ್ಯವತ ಸ್ವಾಮಿ ಎಡಗಡ ಮಠದ ಅರ್ರ ಬಡಿಸಿ ಪಡೆದು ಸುತ್ತ ಚಡಗರ ಸೈನ್ಯವನ್ನು ಒಳಗೂಡಿ ಚಡಕ ಮಾಡಾರ ಸುತ್ತ ಒಳಗಿರುವ ಕಡುನುಡಿಯನ್ನು ಪಬ್ಬಿಡುತ್ತಾ ಫಲ್ ಫಲ್ ಎಂದು ನಗುತ್ತಾ ಚಿಡಿ ಮಡಿಯಿಂದ ದೋರ್ಪದರಿಯನ್ನು ಗಾಡ್ ಗಾಡ್ ಎಂದು ಕಳಿಸುತ್ತ ಗಾಢ ಲಾಭಕ್ಕಾಗಿ ಮೂಢಪಡದೆಯ ಮಕ್ಕಳು ಮೋರ್ಚವಾಗಿ ಬರುವರು. ಅಲ್ಲದೆ ಬ್ಯಾಗೊಳಗಿನ ಶಸ್ತ್ರಗಳ ಮೆತ್ತುಗಳ ಪಾಡುವಂತೆ ಮುಳುಗುವುದು ಸಂತೋಷ ಕಡಿರುವುದು ಕೇಡಿಗಳನ್ನು ಕಳಿಸುತ್ತ ಕಡುಮಾನವರಿಗೆ ತೊಡಗ ಹೊಂದುತ್ತ ಕಾಣದ ಪಾದಿಗಳನ್ನು ಓಡಿ ಬರುವಂತೆ ದಿಕ್ಕೆ ದಿಕ್ಕೆ ಹೋದಂತೆ ಚಪ್ಪನ ದೇಶದ ದೈತ್ಯರ ಕುಲಕ್ಕೆ ಅರ್ಪಣೆ ಬಿಡಿಸುವಂತ ದಿಟ್ಟ ಜಗಾಜಟ್ಟಿ ಬಲಾಢ್ಯ ಬಲ ಉಳುವರು ತಾವುದಾರ ಪುಂಡ ಹೊಡೆ ವೈರಿಗಳರುಂಡ ಭಕ್ತಿಯಿಂದ ಎಲ್ಲರ ಮನಗಡಿಗಿಟ್ಟು ಬಿಡದ ಸಭಾದರಿಗೆ ಗುರು ಗುರುಗಮ್ಮ ಮುರುಗೇಂದ್ರ ನಾದೆಂದ ಹೊಡೆಂಕರಿಸಿ ಕೋಟದ ಗದ ಹಿಡಿಯುವ ಗಡಿನ ನಡೆಸುತ್ತ ಕುಡಿ ಮೀಸೊಮ್ಮ ಕುಡಿಸುತ್ತ ಹೌದು ತಡ ಕಡಿದ ಪಂಡಿತರ ಸಭಾಮಂಡಲಿ ಉದ್ಧರಣನಾಗಿ ಬಂದವರದ ಆನಂದ ಕೇಳುವ ಹೌದು ನಾನುದಾರೆಂದರೆ ಬಳುವಿನ ಹಾಲವನ್ನು ಕುಡಿದು ಬಹಳ ಸಾಧನೆ ಮಾಡಿ ಅಲ್ಲೇ ದಿಂಡಿನ ಮೇಲೆ ಶಕ್ತಿ ತೆಗೆದು ಸೊಲಗಿ ಎಳ ಹುಳಿ ಮಜ್ಜಿ ಕುಡಿದು 700 ಸೀಮಿ ಕೂಡು ತನಕ ಓಡಿ ಮರ್ತನಾಗಿ ನೇಮಿಸಿ ನನ್ನ ಮಾತನ್ನು ಕೇಳದೆ ಗುಳೇದ ಗುಡ್ಡದ ಗುಳ್ಳವ್ವನ ಜಾತ್ರೆ ಮಾಡಿ ಬೆಳಗಾವದಲ್ಲಿ ಬೆಳೆದು ಹಳದಿ ಹಚ್ಚಿ ತೊಡೆ ಚಪ್ಪಡಿಸಿ ಪಡೆ ರಾಮ ಪೈಲ್ವಾನ ಬಂದಾನೆಂದು ಎನಗೆ ಸರ್ವರು ಬರಲಾಗಿ ನೋಡಿದ್ದರು. ಕಾರಿನ ಕುಟ್ಟ ಸೂಳೆ ಮಗ ಸೊಟ್ಟ ಕಟ್ಟಿ ಹೊಡೆದಾನನ್ನು ಅಂಟರ ಮೇಲೆ ಹೋಗಿ ಬಿದ್ದೆ. ಆಗ 8 ಮಂದಿ ತಂದು ಅಂಟದ ಮೇಲೆ ಇಂಥ ಬಂಡನಾದ ಸಾರಥಿ ಸಾರಥಿ ಅನ್ನೋರು ತಾವುದಾರ ದೇವ ದಿವ್ಯಪರ ಭಾವ ಸಾರಥಿ ನನ್ನ ಪರಾಕ್ರಮದ ಹೆಸರು ಹೇಳುವುದಕ್ಕೆ ಸ್ವಲ್ಪ ಧೈರ್ಯವನ್ನು ತಾಳು. ಸಾರಥಿ ನಾನು ದಾರೆಂದರೆ ಶ್ರೀಮಂತ ಪೂರ್ಣ ಬ್ರಹ್ಮಾಂಡ ಒಳಗ ಕೊಡು ಪ್ರಾಕ್ರಮದ ಸತ್ಯದ ತೀರವುಳ್ಳ ದಿಕ್ಪಾಲಕರ ಮಕ್ಕಳಮ್ಮ ಕೊಟ್ಟು ಏಕಾದಕ್ಷರ ಪಶ್ಚಾತ್ಕಲೆಯನ್ನು ವಶ ಮಾಡಿಕೊಂಡು ದಿಕ್ಕು ದಿಕ್ಕನ ರಕ್ಕಸರ ಸೊಕ್ಕನ ಬರೆದು ಸಾರಥಿ ಸ್ವಚ್ಛದ ಫಲಮಣ್ಣ ಮುಚ್ಚಿಸಿ ಲೆಕ್ಕವಿಲ್ಲದ ಸೇನಾಬಲವನ್ನು ಸಂಪಾದಿಸಿ ಸಾರಥಿ ತಕ್ಕ ಉಪಾಯದಿಂದ ಚಕ್ರ ಎನ್ನೊಳಗ ಮಾಡಿ ನರಕ
ಸಾಹಿತ್ಯ ಮುಡಿವನಂತೆ ಹೌದು ನೋಡ್ರಿ. ಉಕ್ಕು ರೌದ್ರವತ್ತರ ಚಂದ್ರವೀರ ದಬ್ಬಿಗೆ ಯಾವ ದೇವತೆಗಳು ಹುಲಗಿದ್ದ ಜೀವ ಮಾರ ತಂಗಳೆ ಬಿಡದೆ ತತ್ತರಿಸಲು ಹೌದು ನೋಡ್ರಿ. ಭಾರತೀ ರಾಜೇಂದ್ರ ಭೂಪತಿ ಬಡಬಲದ ಕಡುಮೀಶ್ವರ ಅವ್ರದ್ದು ಸಾಗಪ್ಪನಿಂದ ಒಪ್ಪುವ ಸರ್ವತ್ವದ ರೋಮ ರಾಜ್ಯಗಳ ಭೀಕರಕ್ಕೆ ಹೌದು ನೋಡ್ರಿ. ದಿಕ್ಪಾಲಕರೆಲ್ಲ ಹೆದರಿಯನ್ನು ಶರಣಗತರಾದರು. ಎಲ್ಲ ಉದ್ದಂಡ ಶ್ರೀಯದನಿಗೆ ಪಾಲಕ ಬ್ರಹ್ಮ ಹೌದು ನೋಡ್ರಿ. ವಿಷ್ಣು ಶಂಕರಾದಿಗಳು ದಕ್ಷ ಬ್ರಹ್ಮನಂದು ಸೇವಕ ದಕ್ಷ ಬ್ರಹ್ಮಾದರೆ ಬಹಳ ಸಹಜವಾಯಿತು. ಈ ಕುಳಿತಂತ ಜನರಿಗಾದರೂ ತಿಳಿದು ಬಂದಿತ್ತು. ನಾವಿರುವ ರಾಜ್ಯ ಮಂದಿರ ಬಿಟ್ಟು ನಡೆದಿರುವ ಸಭಾಲಯಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳಿ ಯಾವ ದೇವತೆಗೆ ಕನ್ಯಾರತ್ನ ಕೊಟ್ಟು ಅಳಿ ಅಂದರೆ ಎನ್ನ ಅಧಿಮಾತ್ರದಿಂದ ಹಕ್ಕೂಟಕ್ಕೆ ಕರೆಸಲೆಂಬ ಉಲ್ಲಾಸದಿಂದ ಬದಲಾಯಿತು. ಇಕ್ಕೋ ಈ ಸಂಭ್ರಮದಿಂದ ಉಂಬುವುದಕ್ಕೆ ಹೌದು ನೋಡ್ರಿ. ಉಡುವುದಕ್ಕೆ ನಿತ್ಯ 90 ಕೋಟಿ ವರದಕ್ಕೆ ಸಂಬಳ ನಿಲ್ಲುತ್ತೀಯ ಸಾರಥಿ. ನೀನು ಸಮತಿ ಕಟ್ಟುವಂತೆ ಕಾಣುತ್ತದೆ. ಹೌದು ನೋಡ್ರಿ. ಸಾರಥಿ ತೊಡವೆತ್ತ ಕೈ ಹಿಡಿದು ಕುಡಿವನು ಎನ್ನು ಮುಂಗೈದ ಪಾಚದ ಕಟ್ಟಿಗೆ ಒಂದು ಕುಡಿವನು ಕೊಡುವಂತರಾಗಿರಿ ಸಾರಥಿ ರಾಜೇಂದ್ರ ಭೂಪತಿ. ಧರಣೆ ಕೇಳಿಸುತ್ತ ಸಾರಥಿ ರಾಜೇಂದ್ರ ಭೂಪತಿ. ನಾನಾದರೂ ಹೇಳುತ್ತೇನೆ ಕೇಳುವಂತನಾಗು. ಅದೇ ಇರಬಹುದು.
ಶ್ರೀಗಂಧ ಸಂಧಾನಿಸುವುದು ಗಿರಿರೋಳು ಕನಕಾದ್ರಿ ಪ್ರಾಣದೋಳು ಮಹಾಪುರುಷನ ವೃಗ್ಗದೋಳು ಐರಾವತಿ ಯದಿ ದೃಷ್ಟಿದಿಂದಲೇ ಶೋಭಿಸುವ ಚಕ್ಕರ ಸಭಾ ಮಂಟಪದೊಳಗೆ ಬಂದು ಕುಳಿತವರು ತಾವುದಾರಮ್ಮ ತಾಯಿ ಪುಣ್ಯದೇವಿ. ಯಲೋಪಯ ಪಾರಿಜಾತ ಸೇವಂತಿ ಬಕುಲ ಚಂಪಕ ಕುಸುಮ ಮಾಲಿಕೆ ಪುಷ್ಪದ ಮಾಲಿ ಕೊರಳಲ್ಲಿ ಧರಿಸಿಕೊಂಡು ಬಂದವರು ದಾರೆಂದು ಕೇಳುವ ನೀನು ದಾರಪ್ಪ ಮಗನೇ ಚಲುವ ಚೆನ್ನಿಂಗನೇ. ಹೇ ಎಂಬ ಜನರೇ ನಾನು ದಾರಂದರೆ ಕಳೆಯುಳ್ಳ ಪಾಲಗಳನ್ನು ಥಳಥಳಿಸುತ್ತ ಕಾಂತಿಗಳನ್ನು ಕಳೆಯಿಲ್ಲ ತಾಳಕಿ ಎಂಬ ಚಕ್ರ ಬದಲಾದ ಸುಳಿವಿಲ್ಲ. ಜಳಿ ಜಳಿಪ ತಾಳ ಮರ ಕೇಳುವ ಜನ ಒಳಿಪಲ್ಲ ನಿಮ್ಮಂತ ನಳನಾಕ್ಷಿಯರಿಗೆ ವಿನಯದಿಂದ ವಿಚಾರಿಸುವ ವಿಚಾರನಾದನಿಗೆ ಸುಂದರ ಸಾರಥಿ ಸಾರಥಿ ಅನ್ನುವರು ನಮ್ಮ ತಾಯಿ ಪುಣ್ಯದೇವಿ. ಹೇ ಸಾರಥಿ ನಾನು ದಾರಂದರೆ ಹೌದು ನೋಡ್ರಿ ಶ್ರೀಮಂತ ಸೂರರಾಜನ ರಾಣಿ ಸುಶ್ರೇಣಿ ಫಣಿ ಜಾಣಿ ಫಣಿವೇಣಿ. ಹೌದು ನೋಡ್ರಿ ಈ ಭುವನ ಬ್ರಹ್ಮಾಂಡಕ್ಕೆ ಅಧಿಪತಿಯಾದ ಬಲದಕ್ಷ ಬ್ರಹ್ಮನ ಪಟ್ಟದ ರಾಣಿ ಪ್ರಸುತಾದೇವಿ ಎಂದು ತಿಳಿಯಪ್ಪ ಬಾಲ ಸದ್ಗುಣಶೀಲ. ಹೌದು ನೋಡ್ರಿ ಪರಿಸ್ಥಿತಿ ಆದರೆ ಬಹಳ ಸಹಜವಾಯ್ತು. ಕುಳಿತಂತ ಜನರಿಗಾದ್ರೂ ತಿಳಿ ಬಂದಿತ್ತು ತಾವು ಇರುವ ರಾಜ್ಯ ಮಂದಿರ ಬಿಟ್ಟು ನೆರೆದ ಸಮಾಜಕ್ಕೆ ಬಂದ ಕಾರಣ ನಮ್ಮ ತಾಯಿ. ಹೇಪ್ಪ ಸಾರಥಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳಿ ನೋಡ್ರಿ ಎನ್ನ ಮೋಹದ ಪ್ರಾಣನಾಥನು ಬರ ಹೇಳಿದ ಕಾರಣಕ್ಕೆ ಬರೋಣವಾಯ್ತು ಕಂಡಿ ಆ ಸಾರಥಿ ಬಂದರೆ ಬಹಳ ಸಹಜ ಮುಂದೆ ನಂದೇನು ಹೇಳಿದ್ರಿ. ಹೇಪ್ಪ ಸಾರಥಿ ಎನ್ನ ಮೋಹದ ಪ್ರಾಣಕಾಂತನು ದಾವಲ್ಲಿರುವನು ತೋರಿಸಪ್ಪ ಮಗನೇ ಬಹು ಬೇಗನೆ. ಅಲ್ಲೇ ನಿಮ್ಮ ಎಡಬಾರು ಇಟ್ಟುಕೊಂಡಿದ್ದಾರೆ ನೋಡಿಕೊಳ್ಳಿ ಎಂದು ಮಾತಾಡಿಕೊಳ್ಳ್ರಿ. ನಮೋ ನಮೋ ಪ್ರಾಣಕಾಂತ ನಿಮ್ಮ ಪಾದಕ್ಕೆ ನಮಿಸುವೆನೋ ಪ್ರಾಣದಲ್ಲದ. ಹೇ ವಜ್ರ ಚುಡಮಂಡಿತ ಕುಂಕುಮ ಸೌಭಾಗ್ಯವತಿ ಆಶೀರ್ವಾದವಾಗಲಿ ಕಾಂತೆ ಗುಣವಂತೆ. ಹೇ ಪ್ರಾಣಕಾಂತ ಜಪ ನಾನಾದರೂ ಹೇಳುತ್ತೀನಿ ಕೇಳುವಂತವರಾಗಿರಿ. ಅದೇನು ಚೆನ್ನಾಗಿ ಹೇಳುವಂತಳಾಗು.
ಹೇ ಪ್ರಾಣಕಾಂತ, ಪ್ರಾಣಕಾಂತೆ, ಎನ್ನನ್ನು ಏನು ಕಾರಣ ಕರೆಸಿದಿ? ಅತಿ ಜಾಗ್ರತೆಯಿಂದ ಪೇಳೆಯ ಪಟವರ್ಧನ. ಹಾ, ಸಂತೋಷದಿಂದ ಮಾತನಾಡಿದ್ದು ಹಾ, ಯಜ್ಞಕ್ಕೆ ಯಾರನ್ನು ಕರೆಸಲಿ? ಹಾ, ನಿನ್ನ ಅಂತರಂಗದ ಭಾವನಿರುವುದು. ಹಾ. ಚಿಂತೆ ಬಿಟ್ಟು ಮೊದಲು ದಾರನ್ನು ಕರ್ಕೊಂಡು ಬಾರಂದು ಹೇಳ ಪಟವರ್ತನೆ. ಹಾ. ಜಾಗ್ರತೆ ಪರಿಸುತ್ತಿ. ಹೇ ಪ್ರಾಣಕಾಂತ, ಹೇ ಪ್ರಾಣಕಾಂತೆ, ಇದು ಅಲ್ಲದೆ ಮತ್ತಾದರೂ ಹೇಳುತ್ತೀನಿ, ಕೇಳುವಂತವರಾಗಿ. ಚೆನ್ನಾಗಿ ಹೇಳುವಂತಳಾಗು. ಹೇ ಕಾಂತ, ಯಜ್ಞ ಕರಿತ, ಯಜ್ಞಾಂಗ ಯಜ್ಞ ರಕ್ಷಕ ಶ್ರೀಮಂತ ಸಾಂಬ ಶಿವನೇ ಜಗದಾದಿದೇವ. ಓಂ ರುದ್ರಾಸ್ವ ಎಂಬ ಮಹಾಮಂತ್ರವೇ ಮೊದಲು ವೇದದ ಅರ್ಥವನ್ನು ತಿಳಿದು ಮೊದಲು ಸದಾಶಿವನನ್ನು ಕರೆತಂದು ಮಾನವ ಪಟ್ಟು ದಿಟನಾಗಲೆಂದೇ ಉಳಿದ ಅಳಿಯನ್ನೆಲ್ಲ ಪತ್ರ ಬರೆದರೆ ಬಂದು ಒದಗುತ್ತಾರೆ. ಅಂತ ಕಾಂತನಂ ಸಂತೋಷದಿಂದ ಕರೆಯಲಿಕ್ಕೆ ಹೋಗೈ ಹೃದಯಾಂಬ ಶಟಪದ ಬರಿತ ಮನಮೋಹದ ಕಾಂತ. ಸಾರಥಿ, ಈ ಸತ್ಯಮಣಿಯಲಂಬ ಹಿರಿಯ ಮಗಳು ಸದಾಶಿವನಿಗೆ ಕೊಟ್ಟೆವು. ಜಗದಾದಿ ದೇವನೇ ನನ್ನ ಹಿರಿಯ ಅಳಿಯ. ಅಳಿಯ ನಮ್ಮ ಮನೋಹರ್ಷ ಪೂರ್ಣಿಯಾಗಿದ್ದಾಳೆ. ಹೇ ಕಾಂತ, ಸರ್ವಶಕ್ತ ಶಕ್ತಿ ಶ್ರೀಕೃಷ್ಣನ ಮೇಲಾದರು, ಆತನ ನಂದರಗಡಿ ಕ್ಷೇತ್ರದಲ್ಲಿ ಆದರು. ನಿನ್ನ ಮನೋಹರ್ಷ ಪೂರ್ಣವಾಗಿ ಕಾಮುವುದಿಲ್ಲ. ಇವರಿಗಾದರೂ ಪತ್ರ ಬರೆದು ಕಳಿಸಲೇ ಮತ್ತು ನಾನೇ ಕರೀಲಿಕ್ಕೆ ಹೋಗಲಿ. ಇದರ ಪಾತ್ರೆಯ ಮೂಲಕ ಚೆನ್ನಾಗಿ ತಿಳಿಸಲು ಹೇ ಕಾಂತ ಪ್ರಾಣವಲ್ಲಭ, ಸುರಗಾಮಿನಿಯ ಜಡೆಯೊಳಗೆ ಹೇ ಕಾಂತ ಪ್ರಾಣವಲ್ಲಭ, ಇದು ಅಲ್ಲದೆ ಮತ್ತಾದರೂ ಹೇಳುತ್ತೀನಿ, ಕೇಳುವಂತವರಾಗಿರಿ. ಅದೇನು ಚೆನ್ನಾಗಿ ಹೇಳುವಂತಳಾಗು. ಗಂಗಾಧಾರ ಗಂಗಾಧಾರ ಮಂಗಲ ದೇವ ಗಂಗಾಧಾರ ದೇವ ಗಂಗಾಧಾರ ದೇವ
गंगाधराचे मंगल जाते देवा लग्न करिताना गंगाधराचे गंगाधराचे देवा लग्न ಹೇ ಕಾಂತ ಪ್ರಾಣದಲ್ವ ಸುರಗಾಮಿನಿಯ ಜಡೆಯೊಳಗೆ ಇಟ್ಟು ಮೃಡರಾಯನ ಮಡದಿ ಸಹಿತ ಷಡಗರದಿ ಯಾಗ ಮಂಟಪದಲ್ಲಿ ಧ್ರುವ ಶಿವ ವಿಷ್ಣುರ ಜಡೆಯೋಳು ಕುಳಿತರೆ ನಮ್ಮ ಪಾಡವರ ಸಂಪದಕ್ಕೆ ಎಡರಾಗುವುದು. ಜಡಜಾಕ್ಷನ ಬಿಡೋಜ್ಜಾದಿರವುಳ್ಳ ದಿಕ್ಪಾಲಕರೆಲ್ಲ ಯಜ್ಞ ಕರಿತ ಮೃಡಾಧಿಪತಿಗೆ ಷಡಗರದಿ ಹವಿರ್ಭಾಗವಂ ಕೊಡಲು ಸರ್ವರ ಮನದೋಳು ತೊಡರಿಲ್ಲ. ಹೇ ಪ್ರಾಣಕಾಂತ, ಕಿಡಿಗಣ್ಣ ದೇವನಿಗೆ ಅವಮಾನ ಹುಡುಕಿದರೆ ಮೆಕ್ಕಿದ ದೇವತೆಗಳಿಗೆ ಕೋಪಾಂಕುರ ಹುಟ್ಟುವುದು ದಕ್ಷ ಬ್ರಹ್ಮಕುಲ ದೀಕ್ಷಾ. ಹೇ ಕಾಂತ, ಉಮಕಾಂತ ಬಹುತ್ತಮಗುಣಿ, ನಾನು ಒಂದು ಮರ್ಯಾದೆಗೆ ಪೆದ್ದು ಸಾಯವನ ಸಹಜ. ನಿನ್ನ ಮಾತು ಕೇಳಿ ನಾನು ಕೈಲಾಸಕ್ಕೆ ಹೋದರೆ ಶಿವಗತಿಗೆ ಬಿಟ್ಟು ಬಂದು ಸತ್ಯಕ್ಕೆ ಮರ್ಯಾದೆ ಕೊಟ್ಟರೆ ಎನ್ನ ಮನದೊಳ ಬಹು ಸಂತೋಷ. ಇಲ್ಲದಿದ್ದರ ಮಹಾದೇವನ ನನಗೆ ಮರ್ಯಾದೆ ಕೊಡದಿದ್ದರೆ ಕನೆಯನ್ನ ಸ್ವಚ್ಛರದ ಕೋಪರ ಸೂಕ್ತಿರಿದ್ರೆ ಈ ಅಕ್ಕಿಲ ವರ್ತಮಾದಿಗಳನ್ನ ನನ್ನ ಅಡಿಕೆ ನಿಲ್ಲರಾರು ಹೇಳು. ಉಲ್ಲಲೋಚನೆ ಹೇ ಪ್ರಾಣಕಾಂತ, ಶಿವನಿಗೆ ನೀನು ಹಿರಿಯ ಮಾವ,
ಹೇ ಕಾಂತ, ಕಾಂತೆ ಶಿವನಿಗೆ ನೀನು ಹಿರಿಯ ಮಾವ, ಬ್ರಹ್ಮ ಕುಲಾಗ್ರಣಿ, ನಿನ್ನ ಮೇಲೆ ಬಹಳ ಪ್ರೇಮ. ಇಲ್ಲಿಂದ ನೀನು ಕೈಲಾಸಕ್ಕೆ ಹೋದರೆ ಎಲ್ಲರ ಕ್ಷೇಮ ಲಾಭಗಳನ್ನು ಕೇಳಿ ಹರುಷನಾದರೆ ಶಬ್ದಗಳು ಲೋಲಾಡುವನಂತೆ ಇಂಥ ಮಹಾದೇವ. ಹೇ ಕಾಂತ, ನಿಮ್ಮ ಮಗಳ ಗಂಡ ನಿಮಗ ಮರ್ಯಾದೆ ಕೊಡದೇ ಇದ್ದಾನೆ, ಈ ಮಾತಿಗೆ ದಾರು ಒಪ್ಪುವರು. ಭೀಮೇಶ ಸಕಲನಾದ ನೀಲಕಂಠ ನಮ್ ಕರೀಲಿಕ್ಕೆ ಪೋಗೈ ಹೃದಯಾಂಬ ಶಟಪದ ಭರಿತ ಮನಮೋಹದ ಕಾಂತ. ಸದಾನಂದ ಭರಣಿ, ಬಹಳ ಸಂತೋಷದಿಂದ ಮಾತನಾಡಿದೆ. ನಿನ್ನ ಮಾತಿಗೆ ಅನುಸರಿಸವಾಗಿ ಹೋಗುತ್ತೇನೆ. ಈಶನ ಕರೆದುಕೊಂಡು ಬರುತ್ತೇನೆ. ಕೈಲಾಸ ಬಾಗಿಲಕ್ಕೆ ರಥಂ ಸೂತ್ರದಿಂದ ಸಾರಥಿ ಸಾರಥಿ ಕ್ಷೀರ ಸಾಗರಕ್ಕೆ ಮೂಲ ಚಂದ್ರೋದಯನಾದಂತೆ
ಹೌದು ನೋಡ್ರಿ. ಶರತ್ತಿಂದೆ ಸಲ್ಲಿತ ನಿಬಿಡ ಪತ್ರ ಚಾಪಗಳಿಂದ ತೋರ್ತರು. ಆ ದ್ರಾಕ್ಷ ಪತ್ರಾಕ್ಷ ವೃಕ್ಷಗಳಿಂದ ಹೌದು ನೋಡ್ರಿ. ಬೇಸರದ ಅಂಗಡಿ ಮಂಟಪಗಳಿಂದ ಪೂರ್ಣ ಕೆಲಸ ನಿರ್ಮಿತವಾದ ಧ್ರುವನೆಂಬ ಸ್ಥಳಕ್ಕೆ ನಿಲಿಕ್ಕಿದ ಮಹಾಗೋಪುರಗಳ ಹರಮವ್ಯಾಘ್ರಗಳಿಂದ ಹೌದು ನೋಡ್ರಿ. ವಿಧಿಯ ತೀರುವುಳ್ಳ ದಿಕ್ಪಾಲಕರೆಲ್ಲ ದರ್ಶನಕ್ಕೆ ಬಂದ ತೆರಳುವ ಮಾಮೋಜುಗಳಿಂದ ಅಪಸ್ವರ ರಶ್ಮಿ ನಾರದ ತುಂಬರ ಪಾಡುವ ಶಿವಗಿಂತ ಆನಂದಮಯ ವಿರಾಜಿತ ಚಿತ್ರ ದಂಪತ್ಯಕ್ಕೆ ಚಿತ್ರಗಳಿಂದ ಎತ್ತಿ ಮುತ್ತಿಡದ ರತ್ನ ಕಳಸಗಳನ್ನು ಧರಿಸಿ ಹೌದು ನೋಡ್ರಿ. ಪುಲಕಾಲಲ್ಲಿರುವ ಉಮಾಶ್ರೀ ಸಾಂಬ ಶಿವನೇ ನನ್ನ ಹಿರಿಯ ಮಗಳ ಗಂಡ ಅಳಿಯಂದಗಳು ಇವನೇ ಸರ್ವ ಭಾಗ್ಯವಂತ. ಹೌದು ನೋಡ್ರಿ. ಇವನಿಗಿಂತ ಹೆಚ್ಚಾದ ದೇವತೆಗಳಿಲ್ಲ. ಈ ದೇವನ ಸಮಾನ ಯಾರು ಇಲ್ಲ. ಹೌದು ನೋಡ್ರಿ. ರಾಜೇಂದ್ರ ಭೂಪತಿ ಅಥವಾ ಮಹಾದ್ವಾರ ಮುಂಭಾಗದಲ್ಲಿ ನಿಲ್ಲಿಸು. ಹೌದು ನೋಡ್ರಿ. ಯಾಕೆ ನೋಡ್ರಿ. ಒಳಗೆ ಹೋಗಲಿ ನಡಿ ನಡಿ. ಹೋಗಲ್ರಿ. ಸಾರಥಿ ರಾಜೇಂದ್ರ ಭೂಪತಿ ಈ ಮಧ್ಯರಂಗದ ವಿಸ್ತಾರವನ್ನು ನೋಡು ನೋಡು. ನೋಡ್ರಿ. ಸಾರಥಿ ರಾಜೇಂದ್ರ ಭೂಪತಿ ಈ ಎಡಬಲದ ದ್ವಾರ ಪಾಲಿಕರಗಣ ನಮ್ಮ ಕಂಡಿಯ. ಕಂಡ ನೋಡ್ರಿ. ಸಾರಥಿ ರಾಜೇಂದ್ರ ಭೂಪತಿ ಎತ್ತ ಕಡೆ ಬರುವಂತ ನಾವು ನೋಡ್ರಿ. ಅತ್ತ ಕಡೆ ನೋಡು ನೋಡು. ನೋಡ್ರಿ. ಇದೇ ಪೂರ್ವದ್ವಾರ. ಹೌದು ನೋಡ್ರಿ. ನಮ ನಮ ಸಾಂಬಶಿವ ಪಂಪಾಪತಿ ದರ್ಶನವಾಯಿತು. ಎಷ್ಟು ಭಾಗ್ಯಗಳು ಗಂಡನೋ ಕಾಣಲಿಲ್ಲವೋ ಕಂಡು ಮಾತ್ರ ಎಂದು ಬಾರದಿದ್ದೇನೆ. ಏಕಾಏಕಿ ಒಳಗೆ ಹೋಗಬಾರದು. ನನ್ನ ಕಡೆಗೆ ನೋಡಿದರು. ಹೌದು ನೋಡ್ರಿ. ಕಾಲಿಗೆ ನೀರು ಕೊಟ್ಟು ನಮ್ಮ ತಂದಿ ಬಂದಾನಂದ ಈ ಮಗಳಲ್ಲಿ ಶಬ್ದವೇ ಇಲ್ಲ. ಏನು ಇಲ್ರಿ ನೋಡ್ರಿ. ಹರ ಹರ ಎಲೈ ಸಾರಥಿ ಇಲ್ಲದೆ ಸ್ವತಂತ್ರ ಎಲ್ಲಿದೆ? ಹೇ ಅಪ್ಪ ನಂದೇಶ್ವರ, ನಿನ್ನ ಒಡೆಯನಿಗೆ ಹೇಳು, ನಿನ್ನ ಮಾವ ದಕ್ಷ ಬ್ರಹ್ಮ ಈ ಪೂರ್ವ ಭಾಗದಲ್ಲಿ ನಿಂತಿರುವುದು ಹೇ ಮಾಧವ ದಿವ್ಯ ಪ್ರಭಾವ, ನಿನ್ನ ಮಾವ ಇಕ್ಕೋ ಈ ಸತಿದೇವಿ ನಿಜ ಜನಕ ದಕ್ಷ ಬ್ರಹ್ಮ ಬಂದು ಪೂರ್ವ ದಾರ್ವದೋಳು ಮರೆಯಾಗಿ ಹುಡುಕುತ್ತ ನಿಂತಿರುವ ಯಾವ ಕಡಿಗಣ ಕಟಾಕ್ಷದಿಂದ ಏನ ಕಾಣನೋ ನನಗೆ ಕಾಣಲಿಲ್ಲವೋ. ಇದಕ್ಕೆ ಅಪ್ಪಣೆಯನ್ನು ಗೊತ್ತದ ಈಶ ಮಹೇಶ. ಹೇ ಅಪ್ಪ ವೃಷಭೇಂದ್ರ, ಶಬ್ಬಾಷ್ ಯಾವತ್ತು ದೇವಗಣ ಸಿದ್ಧಗಣ ಸಾಧ್ಯಗಣ ಶಬ್ಬಾಷ್ ರುದ್ರಗಣ ಮುನಿಗಣ ದೇವಗಣಾಶ್ವರ ಬಂದು ಬ್ರಹ್ಮ. ಹೇ ಅಪ್ಪ ವೃಷಭೇಂದ್ರ, ಶಬ್ಬಾಷ್ ಯಾವತ್ತು ದೇವಗಣ ಸಿದ್ಧ ಸಾಧ್ಯಗಣ ಶಬ್ಬಾಷ್ ಮನಮುನಿ ಸುರೇಂದ್ರ ಪ್ರಮಯಾದಿಗಳ ಬಂದು ಏಕಭಾವದಿ ಮತ್ ಪದಕ ಜಾತ ಬ್ರಹ್ಮರಾಗಿ ಕರ ಜೋಡಿಸಿ ನಿಂತಿರುವರು. ಶಬ್ಬಾಷ್ ಸವಾಸದ ಪ್ರಥಮತ್ಯದಳು ಎದ್ದು ಬಂದು ದಕ್ಷಿಣ ಕರೆತಂದರೆ ದೇವಪಟ್ಟಕ್ಕೆ ಹಾನಿ ಬರುವುದು. ಏನೋ ನಿಮಿತ್ತ ದಕ್ಷ ಬ್ರಹ್ಮನು ಬಂದಾನು. ದೇವಗಣ ಮಧ್ಯದಲ್ಲಿ ನಿಂತು ನನಗೆ ನಮಸ್ಕಾರ ಮಾಡಿ ಕುಳಿತು ಬಂದ ಕಾರಣವೇನು? ಚಂದಾಗಿ ತಿಳಿಸಿದರೆ ಕೇಳುತ್ತೇವೆ, ಇಲ್ಲದೆ ಆತನಿಗೆ ನಾವೇ ಮರ್ಯಾದೆ ಮಾಡಲಾರೆವೆಂದು ಸುಚೈಸಿ ಬಸವೇಶ ಪೂರ್ವದ ಈಶ ಕಾಲಾಗ್ನ ಅಲ್ಲಮ ಪ್ರಭುವೇಶ. ಹೇ ದಕ್ಷ ಬ್ರಹ್ಮ ಕುಲದೀಪ, ನಿನ್ನ ವರ್ತಮಾನ ಈಶನ ಪಾದಕ್ಕೆ ಭಿನ್ನ ಮಾಡದೆ ಎದ್ದು ಬಂದು ಕರೆಯೋದಿಲ್ಲ. ಇದ್ದ ಕಾರ್ಯ ಒಳಕ್ಕೆ ಬಂದು ಗದ್ದಿಗೆ ಕೆಳಗೆ ನಿಂತು ಪಾದಿ ಪಾದಕ್ಕೆ ಬಿದ್ದು ಹೇಳಿಕೊಂಡರೆ ಕೇಳುವೆನ್ನೊಂದು ಆಜ್ಞೆವಾಯಿತು.
ಸಾಂಬ ಶಿವನ ವಾಲಗಕ್ಕೆ ಸುರಿಗೊಂಡಿತೆ. ಆ, ಸಾರಥಿ ರಾಜೇಂದ್ರ ಭೂಪತಿ ನೋಡಿದನು ನೋಡ್ರಿ ಶಿವನಪ್ಪ ನನಗೆ ಮರ್ಯಾದೆ ಕೊಡದೆ ಬಿಟ್ಟ ಕ್ಷಣಕ್ಕೆ ಈ ಲೋಕದೊಳಗೆ ನನ್ನ ಮರ್ಯಾದೆಗೆ ಕಮ್ಮಿ ಯಾವುದಿರುವುದು. ಹೌದು ನೋಡ್ರಿ. ಈ ಶಿವನು ನೀಚಾದ ಮಾ ಕುಲಹೀನ, ಆ, ಕುಲ ಭೈರವ, ಕುಲ ಗೆಡುಕ. ಹೌದು ನೋಡ್ರಿ. ಇವನು ಉತ್ತಮರಾದರೆ ಭಕ್ತರಿಂದ ಬಡಿಸಿಕೊಂಡ ನಾತಕ್ಕೆ, ಗುಣವಂತನಾದರೆ ಕೀಳುವಂತರ ಮನೆಯಲ್ಲಿ ಉಂಡನ್ನ ಯಾತಕ್ಕೆ. ಆ, ಸಾರಥಿ ರಾಜೇಂದ್ರ ಭೂಪತಿ ಮರ್ಯಾದೆವಂತನಾದರೆ ಆ, ಸೆಲಿಡುವಿಗೆ ಸ್ವರ ಕೊರಳಲ್ಲಿ ಹಾಕಿಕೊಂಡ ನಾತಕ್ಕೆ. ಸಾರಥಿ ರಾಜೇಂದ್ರ ಭೂಪತಿ ಈ ಬಂದ ದುರ್ಶಕ್ತಿ ಯಾವ ಮರ್ಯಾದೆವಂತ ನಮ್ದು ಇಲ್ಲಿಗೆ ಬಂದೆವು. ಆ, ಏನಾಯ್ತು ಮೊದಲೇ ನನಗೆ ತಿಳಿಯಲಿಲ್ಲ. ಹೌದು ನೋಡ್ರಿ. ಈ ಪರಸೂತ್ರ ಇಟ್ಟ ಆವ ಮರ್ಯಾದೆ ಮತ್ತು ಆ, ಒಗ್ಗದ ಕೆಚ್ಚು ಯಾರ ಮುಂದೆ ಹೇಳಲಿ. ಸಾರಥಿ ಎಲೈ ಸಾರಥಿ ರಾಜೇಂದ್ರ ಭೂಪತಿ ನಿಮ್ಮಲ್ಲಿಗೆ ಮತ್ತಾದರೂ ಹೇಳುತ್ತೇನೆ, ಕೇಳುವಂತನಾಗು. ಅದೇ ತಿಳಿಸುವಂತರಾಗಿ ರಾಜನ ಮೋಮ ಈ ಜಗದಳು ಇವಾಗೆಲ್ಲ ರಾಜೇಂದ್ರ ಭೂಪತಿ ರಾಜನ ಮೋಮ ಈ ಜಗದಳು ಇವಾಗೆಲ್ಲ ಜಾಗೊಂಬುವ ಭೂತಗಳಿಂದ ರಾಜೇಂದ್ರ ಭೂಪತಿ ಸುತ ಶ್ರೋಮಣಿ ಆ, ಪರಸುತ್ತಿಯಳ ಮಾತು ಕೇಳಿ ಹೌದು ನೋಡ್ರಿ. ಆವ ಮರ್ಯಾದೆ ಹೊಂದಿದ್ದ ಮೊದಲೇ ನನ್ನ ಮನಸ್ಸು ಅನುಮಾನವಾಯಿತು. ಆ, ಇವನು ನನಗೆ ಆವ ಮರ್ಯಾದೆ ಕೊಡ್ತಾನಂದು ಹೌದು ನೋಡ್ರಿ. ನನ್ನ ಮನದೊಳ ಠಕ ಠಕನ ನೀರಿಗಳ ಜೀವಿಗಳೆಲ್ಲ ಬಿಗಿದುಕೊಂಡಿದ್ದರು. ಆ, ಈ ದುರ್ಭಾಗ್ಯನ ಪಟ್ಟಣ ಶೃಂಗಾರಕ್ಕೆ ಬೆಂಕಿ ಹಚ್ಚಲಿ. ಹಚ್ಚನ್ರಿ. ಸಾರಥಿ ರಾಜೇಂದ್ರ ಭೂಪತಿ ವಿಷ್ಣುವನಾಗಲಿ ಬ್ರಹ್ಮನಾಗಲಿ ಹೌದು ನೋಡ್ರಿ. ಇಂದ್ರಾದೇವುಳ್ಳ ದಿಕ್ಪಾಲಕರ ಅಳಿಯಂದರ ಮನೆಗೆ ಹೋದರೆ ಆ,
ಎಂದ ನಿಗಮ ಮರ್ಯಾದೆಗೆ ಹೊಂದಿದನಲ್ಲ ಆ ಮಂದ ಮತ್ತಿ ಕಂದರೊಳಗಿನ ಮರ್ಯಾದೆ ಲೋನಿಗೆ ಬಂದು ಮರ್ಯಾದೆ ಕೇಳಿಕೊಂಡರು. ಹೌದು ನೋಡ್ರಿ. ಅಯ್ಯೋ ಇನ್ನೇನು ಮಾಡಲಿ ಎಲೈ ಸಾರಥಿ ಹಿಂದಕ್ಕೆ ಪರಮರ್ಷಿಗಳು ಬಂದರೆ ಅವರ ಮರ್ಯಾದೆ ಕಳೆದು ಆ ಋಷಿ ಎಂಬ ಸಂಹಾರ ಮಾಡುತ್ತಾ ನಂದು ನಿಂತರೆ ತದ ಋಷಿ ಮೈಗೆ ನೀರು ಕಾಣದೆ ಓಡಿ ಬಂದರು. ಹೌದು ನೋಡ್ರಿ. ಹೆಣವಮ್ಮ ಸುಟ್ಟು ಬೂದಿ ಅಮ್ಮ ಹಚ್ಚಿಕೊಂಡಿರಲಕ್ಕೆ ಮನೆಯಿಲ್ಲದ ಪರ್ವತ ಕೋಣೆಗೆ ತಂಪಿಗೆ ಬಿದ್ದು ಹೊರಳಾಡುತ್ತಾ ಬಿದ್ದನಂತೆ. ಆ ನನ್ನ ಮತ್ತೆ ಕರೀಲಿಕ್ಕೆ ಹೋಗಿ ನನ್ನ ಬುದ್ಧಿ ತಪ್ಪಿ ಹೋಯಿತು. ಮಾಡತಕ್ಕ ಕಾಯವೇನೋ ಉಟ್ಟುಕೊಳ್ಳಲಿಕ್ಕೆ ಪಟ್ಟಿ ಕಾಣದ ಗಜಚರಮ ಒಂದೇ. ಹೌದು ನೋಡ್ರಿ. ಭಕ್ತನ ತಿರುಗುವ ಮರ್ಯಾದೆ ಒಂತ ನಂದು ಶಿವನಿಗೆ ನೇತ್ರಿದೆ ಬಂದನು. ಶ್ರೀಹರಿ ಶಿರಮಣ್ಣೆಂಬುವ ನಾನೆಲ್ಲಿ ಕಾಣೆ. ಸತಿ ಪರಿಶುದ್ಧಿಯಳ ಇಟ್ಟ ಕಿಚ್ಚು ನಾನು ಯಾರ ಮುಂದೆ ಹೇಳಲೆ ಸಾರಥಿ. ಸಾರಥಿ ರಾಜೇಂದ್ರ ಭೂಪತಿ ರಾಜ್ಯರ ಮರ್ಯಾದೆ ಇವನಿಗೆ ತಿಳಿದಿತ್ತೆ ಹೇಗೆ? ತಾನೇ ರಾಜ್ಯನಾದರೆ ಹೌದು ನೋಡ್ರಿ. ಭೂತಗಳಿಂದ ಪೂಜೆಗೊಂಬುವ ನಾಟಕ್ಕೆ ಇವನಿಗೆ ಪೂಜೆ ಮಾಡುವ ದಿಕ್ಕಿಲ್ಲ. ಹುಡುಗನಲ್ಲ, ಹಿರಿಯನಲ್ಲ, ಇವನು ಯಾವ ಲೆಕ್ಕದೊಳಗಿನ ಪ್ರೇಮಿ. ಹೌದು ನೋಡ್ರಿ. ಅಯ್ಯೋ ಇಂಥ ಸುಟ್ಟು ಕಟ್ಟಿಗೆಯಂತೆ ಒಬ್ಬ ನೋಡಿ ಮಗಳನ್ನು ನೋಡು ನೋಡು. ಭಾಗ್ಯವಂತಳಾಗಿ ರೂಪಿಸ್ತನಿದ್ದರೆ ಈ ಸತಿದೇವಿ ತನ್ನ ಗಂಡನನ್ನು ಇನ್ನೊಬ್ಬರನ್ನು ತೋರಿಸ್ತಿದ್ದಳಿಲ್ಲವ. ಹೌದು ನೋಡ್ರಿ. ಸಂಧಿ ಬಂದ ನಮ್ಮ ಭಾವ ಈ ಮಗಳಲ್ಲಿ ಇಲ್ಲದೆ ಹೋಯಿತು. ಹೌದು ನೋಡ್ರಿ. ಮೂಡನ ಎಡ ತೊಡೆಯ ಮೇಲೆ ಕುಳಿತು ಮೋನಂದು ಮಾತನಾಡಿಸಿದ ಗಂಡ ಹೆಂಡರ ಮನಸ್ಸು ಒಂದಾಗಿ ನನ್ನ ಮರ್ಯಾದೆ ಕಳಿಬೇಕೆಂದು ಅರಿಕೆ ಒತ್ತಿರವರು. ಸಾರಥಿ ಇನ್ನ ಮೇಲೆ ಶಿವನಮ್ಮ ಹದಮನಮ್ಮ ಈ ಸತಿ ದೇವ ಮಗಳನ್ನು ಮುಂದೆ ಇದ್ದರು. ನಮ್ಮ ಪಿತ್ರ ಮಾತೃ ಗುರಿ ಹಿರಿಯರ ಸಾಕ್ಷಿಯಾಗಿ ಹೌದು ನೋಡ್ರಿ. ಕಣ್ಣೆತ್ತಿ ನೋಡಿದವರಾದರೆ ಕಾಯಿ ಉಚ್ಚಿ ಬೀಳಲಿ. ಇವರಿಗೆ ಮಾತನಾಡಿಸುವರಾದರೆ ಈ ನಾಲಿಗೆ ಮುಳ್ಳ ಮುರಿಯಲಿ. ಹೌದು ನೋಡ್ರಿ. ಇವರ ಭಿಕ್ಷದ ಅನ್ನಕ್ಕೆ ನಾನು ಕೈ ಒಡ್ಡಲಿಕ್ಕೆ ಹೋಗಿಲ್ಲ. ಈ ಮೂಢ ದಂಪತಿಗಳ ಎದುರಿಗೆ ನಿಲ್ಲುವುದಾತಕ್ಕೆ ಈ ಒಳಗಡಕ್ಕೆ ಬೆಂಕಿ ಹಚ್ಚಲಿ. ಸಾರಥಿ ಹೋಗಣಿ ನಡಿ. ಸಾರಥಿ ಜಾಗ್ರತೆ ಹೋಗಣ್ರಿ. ಇವನನ್ನು ಎತ್ತಕ್ಕೆ ಕರೆಸುವುದಿಲ್ಲ. ಇವನಿಗೆ ಕೊಡೋ ಹೊಡೆಯುವಾಗ ನಾಯಿಗೆ ಹಾಕುತ್ತೇನೆ. ನನ್ನ ಶಪಥಮ ನೋಡೋಣ. ಸಾರಥಿ ಹೇ ರಜಿತಾಂಗ್ರಿಯ ವಾಸ ಮಹೇಶ, ಭಕ್ತ ಹೃದಯ ಪದಮವಾಸ, ಆಕಾಶ ಕೋಶ ಪ್ರಾಣೇಶ, ನಮ್ಮ ತಂದೆ ಯಾತಕ್ಕೆ ಬಂದಿದ್ದನೋ ಏನೋ. ಹೊರಬಾಗಿಲದಲ್ಲಿ ನಿಂತು ವಧು ಮುಹೂರ್ತದವರಿಗೆ ಬಂದು ತಿರುಗಿ ಹೋದನೇನು. ನಮ್ಮ ಅಪ್ಪನ ಒಪ್ಪದಿಂ ಕರೆದು ಮನ್ನಿಸಲಿಲ್ಲ. ಏನು ಕಾರಣ ಸ್ವಾಮಿ? ಭಕ್ತ ಜನ ಪ್ರೇಮಿ. ಹೇ ಅಂತಾನೆ ನಿನ್ನ ನಿಜ ಜನಕ ಬಂದಿದ್ದು ನಮಗೆಲ್ಲ ಅರಿಕೆ ಕರಿಯಲು ಬಂದಿದ್ದ ನಂಬ ನಂದೇ ಸುಳ್ಳು ಮುಖದಿಂದೇ ತಿಳಿಯಿತು. ಸದ್ಯ ಇಲ್ಲವೇ ಸಭಾ ಮಧ್ಯದಲ್ಲಿ ಬಂದು ವೃಂದಾರಕ ವೃಂದಗಳು ನಿಂತು ಬಂದ ಕಾರ್ಯ
ಹೇಳ ಕಳಿಸಿದನು. ಆ ಇದಕ್ಕೆ ಮಹಾ ಕೋಪಿಷ್ಠನಾಗಿ ಆ ಮರ್ಯಾದೆ ಹೋಯಿತೆಂದು ಬಾಯಿಗೆ ಬಂದ ಹಾಗೆ ನಮ್ಮನ್ನು ಬೈದು ಹೋದ. ಆ ಆದರೆ ನಿಮ್ಮ ತಂದೆ ದೊಡ್ಡಪ್ಪ ಭಾಗ್ಯವಂತ, ಆ ನಾವು ದರಿದ್ರರು. ಬೈದರೇನು ನಮ್ಮ ಮನಸ್ಸಿಗೆ ಸಿಟ್ಟು ಹತ್ತಿಕೊಳ್ಳಿಲ್ಲ. ಕಾಂತೆ ಗುಣವಂತೆ. ಏ ಪ್ರಿಯ, ಹೇ ಪ್ರಿಯೆ, ಇದು ಅಲ್ಲದೆ ಅದೇನು ಚೆನ್ನಾಗಿ ಹೇಳುವಂತವಳಾಗ್ತದೆ. ಅಯ್ಯಯ್ಯೋ ಮೊನ್ನೆ ಸರಿಯಾಲಿಲ್ಲ ತಾತಾನೆ ಬಂದು ಅರದಪ್ಪನೇ ಬಂದು ಓದಿಸಿ ಹೋದನಲ್ಲ. ಅದೇನು ಚೆನ್ನಾಗಿ ಹೇಳುವಂತವಳಾಗ್ತದೆ. ಅಯ್ಯಯ್ಯೋ ಮೊನ್ನೆ ಕರಿಯಲಿಲ್ಲ ತಾತಾನೆ ಬಂದು ಅಲ್ಲಪ್ಪನೇ ಬಂದು ಒಪ್ಪಿಸಿ ಹೋದರಲ್ಲ. ಬಂದು ಈ ಸಭಾದಲ್ಲಿ ಎಂದು ನೋಡಿದ ಎಂದು ನೋಡಿದಾರಲ್ಲ. ಬಂದು ಈ ಸಭಾದಲ್ಲಿ ಎಂದು ನೋಡಿದ ಬಂದು ಈ ಸಭಾದಲ್ಲಿ ಎಂದು ನೋಡಿದಾರಲ್ಲ. ನುಡಿತಾರೆ ಚಂದಾಗಿ ನುಡಿತಾರೆ ಒಂದೇ ಮನೋ ಕಂಡು ಶೌರ್ಯ ನಿಮ್ಮನು ಕಂಡು ಕಾರ್ಯಾರ್ಥವೇನೇದು ಶೌರ್ಯ ನಿಮ್ಮನು ಕಂಡು ಜಾಗ್ರತವೇನೇದು ಶೌರ್ಯ ನಿಮ್ಮನು ಕಂಡು ಮರ್ಯಾದೆ ಬಿಡದೆಯೋ ಪಾದಲ್ಲಿ ಪಡವೆ ಪದ್ಧತಿರಾಗೇದ ಬಿಡದೆ ಕೋಪಾದಲ್ಲಿ ಪಡವೆ ಪದ್ಧತಿರಾಗೇದ ಬಿಡದೆ ಕೋಪಾದಲ್ಲಿ ಪಡವೆ ಪದ್ಧತಿರಾಗೇದ ಬಿಡದೆ ಕೋಪಾದಲ್ಲಿ ಪಡವೆ ಪದ್ಧತಿರಾಗೇದ ತಾತಾನೆ ಬಂದು
ಕುಡಿಯುವನಲ್ಲ. ಹಾ ದೂರದಶವಂತನ ಮಾಡಿ ಕಡೆಗೆ ನನ್ನ ಅಪ್ಪನ ಅಂತಃಕರುಣ ಮರೆತಿಯೇನು? ಕಾರಣ ಸ್ವಾಮಿ, ನಮ್ಮ ತಂದೆ ಮಾಡಿದಂತ ಅಪರಾಧ ಅದಾವದಿರುವುದು. ಹಾ ನೀಲಲೋಹಿತ ವಿರಂಚನ ಧಾತ. ಹೇ ಕಾಂತಿ, ಹೇ ಕಾಂತ, ನೀರ ನಿಮಿತ್ತ ಮಾತಿನ ಶಬ್ದ ವರಿಸಿ ಅಪಾಚಕ್ಕೆ ಗುರಿ ಮಾಡಬೇಡ. ನಾನೇನು ನಿಮ್ಮ ತಂದೆಗೆ ಬಾ ಎಂದು ಕರೆಸಿ ಮರ್ಯಾದೆ ಕಳೆಯುವವನಲ್ಲ. ಯಾತಕ್ಕೆ ಬಂದಿದ್ದಾನೋ ಏನು? ಬಂದ ಕಾರ್ಯ ಚಂದದಿಂದ ಹೇಳಿದರೆ ಅಸಾಧ್ಯವನ್ನು ಕೈಗೂಡಿಸಲಿಕ್ಕೆ ಭಕ್ತರ ಸೇವಾನು ಸೇವಕ ನಾನಲ್ಲವೇ? ಹೇ ಕಾಂತಿ, ಹೇ ಕಾಂತ, ಯಾವ ದೇವಗಣ ಸಿದ್ಧಗಣ ಸಾಧ್ಯಗಣ ರುದ್ರಗಣ ಮುನಿಗಣ ದೇವಗಣಾಸುರನ್ನು ಬಂದು ನನ್ನ ಪಾದಗಳಲ್ಲಿ ತಮ್ಮ ಚಕ್ತಿಯಿಂದ ದೃಷ್ಟಿ ಎಂಬ ರಸರಸ್ತನವು ಮಾಡಿ ಕರುಣಂದ ಭಕ್ತರ ಹುತಜಾತಕಗಳಲ್ಲಿ ಸಂಚಾರ ಮಾಡುತ್ತಾ ಆದರೂ ಸ್ವಾದಿಷ್ಟಮಣಿ ಅಗ್ನಿ ಅಮಾನುತ ವಸುದಿ ಶಟಚಕ್ರಗಳನ್ನು ನದಿಯನ್ನು ಕಂಡು ರವೇಚರಿ ಭೂಚೇರಿ ಸೂಚೇರಿ ಎಂಬ ಶಕ್ತಿಗಳೊಡನೆ ಮುತ್ಕಾಲದ ಮುನಿಗಳ ಮಧ್ಯಮಣಿ ಪೀಠದಲ್ಲಿ ಕುಳಿತಿದೆ. ಹೇ ಮಡದಿಯೇ, ಹೇ ಕಾಂತನೇ, ಅನ್ನಮಯ ಪ್ರಾಣಮಯ ಮನೋಮಯ ಜ್ಞಾನಮಯ ಆನಂದಮಯಗಳೆಂಬ ಪಂಚಕೋಶಕ್ಕೆ ಮಿಕ್ಕಿ ಮೀರಿದ ರುದ್ರಗಣಗಳ ಹುಲಗತನಾಗಿ ಶಟಚಕ್ರಗಳು ಸ್ವಸ್ಥನಾಗಿ ಕುಳಿತಿದೆ. ಇಂಥ ಕಾಲದಲ್ಲಿ ಸನ್ಮತಿಯಿಂದ ಬಂದ ಪುರುಷ ಜನರೋಡು ನಿಂತರೆ ನಾನೇ ಬಂದೊದಗಿತ್ತ ಬೇರೆಗೆ ಕರೆತಂದರೆ ದೇವ ಪಟ್ಟಕ್ಕೆ ಶ್ರೇಷ್ಠನಂದಾರೋ ಹಾಗೆ ಇಂಥ ದಕ್ಷ ಬ್ರಹ್ಮನ ಮಲಬಿದ ಮುಕ್ತಿ ಯಾಗಕ್ಕೆ ಬ್ರಹ್ಮಾದಿಗಳ ಇರುವರ ಸ್ಥಳಕ್ಕೆ ಬರಬೇಕಾದ್ರೆ ದಕ್ಷನು ಲಕ್ಷರು ಹಾಗೆ ಇಂಥ ಮುಕ್ತಿ ಬ್ರಹ್ಮರು ಎಡಬಿಡದೆ ಷಡಕ್ಷರ ಮಂತ್ರವೆಂಬ ತೋಡರಾದಸಿಂದ ಎಡಗುಡಿಯಂ ಬಂಧಿಸಿ ಅವರ ಹೃದಯ ಜಡದೋಳು ಅಡಗಿಸಿ ಅವರ ದೃಢಭಕ್ತಿಗೆ ನಡುಗುವ ನನ್ನದೇ ನಿನ್ನ ಪಡೆದವನ ಭಯಕ್ಕೆ ನಾನಡಗಲಾರೆ ನೀನು. ಚಂದ್ರಮುಖಿ, ಈ ವಚನದ ತೋಡರ ಹಚ್ಚಬೇಡ ಕಂಡೆಯ ಕಾಂತೆ ಕಾವಂತೆ. ಹೇ ಮಹಾದೇವ ಕೇಸರಿ ತಮೋಗುಣಿ ವಿಶಿಷ್ಟನೆಂದು ನಮ್ಮ ಜನಕ ಬಂದಿದ್ದು ಅರಿಕೆ ಇರ್ಪದೋ ಇಲ್ಲವೆಂದು ಹೇಳದೆ ಭಕ್ತ ವೃತ್ತ ಪದವಂ ನಿನ್ನ ಪಾದಕ್ಕೆ ನಮೋ ನಮೋ. ಹೇ ಕಾಂತ, ಹೇ ಕಾಂತೆ, ನಾನೆಂದು ಮಾತನಾಡುವೆ, ನಿನಗೆ ಸಿಟ್ಟು ಬರುತ್ತದೆ ಏನೋ ಕಾಂತ. ಹೇ ಕಾಂತೆ, ಯಾತಕ್ಕೆ ಅದೇನು ಸಿಟ್ಟಿಲ್ಲ ಹೇಳು. ಹೇ ಕಾಂತೆ, ಅದೇನು ಸಿಟ್ಟಿಲ್ಲ ಹೇಳು ಕಂಡೆಯ ಕಾಂತೆ ಗುಣವಂತೆ. ಹೇ ಕಾಂತ, ಹೇ ಕಾಂತೆ, ನಿನ್ನ ಬಳಗದ ಮೇಲೆ ಇದ್ದ ಅಂತಃಕರುಣ ನನ್ನ ಬಳಗದ ಮೇಲೆ ಇಲ್ಲ ಕಂಡಿಯ ಕಾಂತ ಗುಣವಂತ. ಹೇ ಕಾಂತೆ, ಇದಕ್ಕೆ ಯಾತಕ್ಕೆ ಸಿಟ್ಟು? ನನ್ನ ಬಳಗದಲ್ಲಿರುವ ಅಭಿಮಾನ ಭಕ್ತಿ ನಿನ್ನ ಬಳಗದ ಸಮುದಾಯದಲ್ಲಿ ಹುಡುಕಿ ಆಡಿದರೆ ಒಬ್ಬ ದೇವನಲ್ಲಿ ಎಂದಷ್ಟೇ ಭಕ್ತಿ ನಿಮ್ಮಪ್ಪನಿಗೆ ಉಂಟೆ. ಈ ಮಾತು ಆಡಿದರೆ ಸಿಟ್ಟು ಬರುವುದು ಕಾಂತೆ, ಬಿಡು ನಿನ್ನ ಮನದ ಭ್ರಾಂತಿ. ಹೇ ಕಾಂತ, ನನ್ನ ಜನಕ ಬಂದು ದೂರದಲ್ಲಿ ನಿಂತು ನಿನ್ನ ಪಾದಕ್ಕೆ ಭಕ್ತಿ ವಹಿಸದ ಕಾರಣ ಹೇಳುತ್ತಿ ಕಾಂತ ನೀಲಕಂಠ. ಹೇ ಕಾಂತೆ ಧನವಂತೆ, ಬ್ರಹ್ಮ ಕುಲೋತ್ಮ ಜನಕ ನಿನ್ನೋಳು ಬಂದ ಕಾರ್ಯವನ್ನು ತಿಳಿಸದೆ ಅವನು ನಿನ್ನೋಳು ಹಾನ ವಿವರಿಸುವುದೇನು? ತನ್ನ ಕಾರ್ಯಕಾರಣ ಧೈರ್ಯವನ್ನು ಪೂರ್ವದವರ ಹವಿರ್ಭಾಗಗಳು ನಿಂತು ಕೋಪಾಯಮಾನನಾಗಿ ಎನ್ನನ್ನು ಮಾತಾಡಿತು. ನಂದೇಶ್ವರನ ಬಲದಿಂದ ಯಾತಕ್ಕೆ ಬಂದಿದ್ದಾನೋ ಏನು ನಮಗೆ ತಿಳಿಯದು ಸಖಿ ಕಮಲಮುಖಿ. ಹೇ ಪ್ರಾಣವಲ್ಲಭ, ಹೇ ಪ್ರಾಣವಲ್ಲಭೆ, ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ ಕೇಳುವಂತವನಾಗಿ. ಅದೇನು ಚೆನ್ನಾಗಿ ಹೇಳುವಂತವ ಅಯ್ಯೋ
ಬರಲಾಟೆಗೆ ಗಮನ ಹರನೋ ದೇವು ಮನ ನಿನ್ನ ಗುಣವೇ ನಾನರಿಯನು ಸದಾಶಿವನೇ ದೇವನೇ. ಹೇ ಎನ್ನ ವನಿತಾಮಣಿ, ನಿಮ್ಮ ತಂದೆ ಏನಾದರೂ ಒಂದು ಕಾರ್ಯ ಇದ್ದಿಲ್ಲಂತಾದರೆ ಕೈಲಾಸಕ್ಕೆ ಬಂದು ಹೋದ. ಆತನ ಪರಿತಾಪ ಏನಾದರೂ ಏನು ನನ್ನರಿಯನ ವಲಯಕ್ಕೆ ಬರದೆ ತಿಳಿಸಿ ಹೋಗದೆ ಮರ್ಯಾದೆ ಹೋಯಿತೆಂಬ ಕಳವಳಿಕೆಯಿಂದ ಹೋದದ್ದು ಒಂದೇ ಬಲ್ಲನಲ್ಲದೆ ಬಂದಂತ ಸಂಗತಿ ನಾನು ಕಾಣದೆ ಕಂಡೆಯ ನಾರಿಸಿರೋಮಣಿ. ಕಾಂತಿ, ನೀನಿರುವ ಸಿಂಹಾಸನದವರೆಗೂ ನಮ್ಮ ತಂದೆ ಬಂದರೆ ಶಿರವೆತ್ತದಂತೆ ತಲೆಯನ್ನು ತಗ್ಗಿಸಿ ಸುಮ್ಮನೆ ಯಾತಕ್ಕೆ ಕುಳಿತಿ? ಮನಸ್ಸಿನ ಭಾವವೊಂದು ನನಗೆ ಹೇಳುವ ಮಾತೊಂದು, ಮನಸ್ಸಿನ ಭಾವವೊಂದು ನನಗೆ ಸಮಾಧಾನ ಹೇಳುವ ಮಾತು ಒಂದು. ಇಂಥ ಭೇದ ನಿನ್ನಲ್ಲಿ ಇರಬಾರದು. ಹೇ ಕಾಂತ, ಹೇ ಕಾಂತಿ, ನನ್ನ ತಂದೆಗೂ ನನಗೂ ಸಿಟ್ಟು ಹುಟ್ಟಿಸಿದೆಯಲ್ಲ. ನನ್ನ ತವರ ಮನೆಗೆ ಹೋದರೆ ತಂದೆ ತಾಯಿಗಳ ಮನಸ್ಸಿಗೆ ಸಂತೋಷವಿಲ್ಲದ ಹಾಗೆ ಮಾಡಿದೆ. ನಿನ್ನ ಗುಣವೆಲ್ಲ ನಾನರಿಯನು ಸದಾಶಿವ ಸಾಂಬಶಿವನೇ. ಹೇ ಸರಸ ಸದಕಟಾಕ್ಷ ವತ್ಸ ಜಾತ ಪ್ರಖ್ಯಾತ ನಾರಿಮಣಿ, ಆವ ಬಂದ ಸಂಗತಿ ನಾನರಿಯೇ. ಯಾತಕ್ಕೆ ಬಂದಿದ್ದಾನೋ ನೀತಿಯಂ ದಾರ ಮುಂದೆ ಹೇಳಿದನು. ಮಾತಿನ ರೀತಿ ಗೊತ್ತಾಗಲಿಲ್ಲವೇ? ಮಹಾರೋಷ ಧ್ವನಿಯಿಂದ ಶಿವನಾದವ ಮಾಡಿ ನಿನ್ನ ನಮಸ್ಕರಿಸುವುದಿಲ್ಲ. ನಿನ್ನ ಭೀಮೇಶನಕ್ಕೆ ಬಯಕೆ ಮೆಚ್ಚಲಾರನೆಂಬ ಮಾತು ಒಂದೇ ಕೇಳಿದನಲ್ಲವೇ? ಮತ್ತೇನು ನುಡಿ ಯಾವತ್ತೂ ನಿಮಗೆ ತೋರಲಿಲ್ಲ. ನಿಮ್ಮ ತಂದೆಗೆ ನಾವೇನು ವಿಷಯ ಇಟ್ಟಿದ್ದಿಲ್ಲ. ಸಕಲ ದೇವತೆಗಳ ಗಗನದಲ್ಲಿ ಒಬ್ಬನೇ ಕರೆತಂದು ಮರ್ಯಾದೆ ಪಟ್ಟನೆಂದರೆ ದೇವಪಟ್ಟಕ್ಕೆ ಹಾನಿ ಬರುವುದು. ಯಾರು ಗೋಷ್ಠಿ ನಮಗೆ ಯಾತಕ್ಕೆ ಬೇಕು? ನಿಮ್ಮ ತಂದೆ ದೊಡ್ಡಪ್ಪ ಭಾಗ್ಯವಂತ ತ್ರಿಲೋಕ ಒಡೆಯ, ಮಾಡಿದಂತೆ ಮಾಡಿಸಿಕೊಳ್ಳುತ್ತೇವೆ. ಇನ್ನೇನು ನಿನ್ನ ಮನಸ್ಸಿನ ತಾತ್ಪರ್ಯ ಹೇಳಿ ಶಶಿಕೋಣ ಚಂದ್ರಮುಖಿ. ಹೇ ಸುಂದರ ರಹಿತ ಪದ ಮಹೇಂದ್ರ, ನಂದ ಭೀಮೇಶನಾದ ಶ್ರೀಕೃಷ್ಣಗಳನ್ನು ಬಿಟ್ಟು ನಿನಗೆ ಹಿತವಾಗಿ ಕರೀಲಿಕ್ಕೆ ಬಂದಿದ್ದನೆ. ನನ್ನ ತಂದೆಯನ್ನು ನಿರಾಕರಿಸಿದ್ದು ಭೀಮೇಶ ಮೆಚ್ಚುವನೇಳೋ ಕಾಂತ ಗುಣವಂತ.
ಎಂದು ದಕ್ಷ ಇಂದು ದಕ್ಷ ಪ್ರಜಾಪತಿ ಕಾಲಾಂತರಗಳು ಛಲವಂ ತೊಟ್ಟು ದುಗುಡದಿಂದ ನಿನ್ನ ಪುರವಂ ಪಕ್ಕು ಚಿಂತಾಲ ತಂಗಿಯರ ಸರಸ ಕೈನೋಳು ಲೋಲಾಡುತ್ತಾ ಇತ್ತ ಕಿತ್ತು ಸುಖ ನಡಿ ತೋರುವ ವೃತ್ತಾಂತದೋಳು ಕುಳಿ ದಕ್ಷನು ಮಾತನಾಡಿದನು ಕಂಡೆಯ